ಇನ್ನು ಫುಟ್ಪಾತ್ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅಲ್ಲೂ ಅದೇ ಕಥೆ. ಈ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಟ್ಯಾಕ್ಸ್ ಅಸ್ತ್ರ ಏನಿದೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ನೋಟಿಸ್ ಕೊಡ್ತಾ ಇದ್ದಾರೆ. ಇದು ಅರ್ಥನೇ ಆಗ್ತಿಲ್ಲ ಯಾರಿಗೂ ಹೆಂಗೆ ಬಂತು ಅಂತ. ಈ ಟ್ಯಾಕ್ಸ್ ಅಸ್ತ್ರಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಆನ್ಲೈನ್ ಪೇಮೆಂಟ್ ಸಹವಾಸವೇ ಬೇಡ ಅಂತ, ಓನ್ಲಿ ನೋ UPI, ಓನ್ಲಿ ಕ್ಯಾಶ್ ಅಂತ ಇದ್ದಾರೆ ವ್ಯಾಪಾರಿಗಳು. ನಮ್ಮನ್ನು ಬದುಕೋಗಕ್ಕೆ ಬಿಡ್ರಪ್ಪ ಅಂತ ಸರ್ಕಾರಕ್ಕೆ ಮನವಿ ಹಾಕ್ತಾ ಇದ್ದಾರೆ, ಮನವಿ ಪತ್ರಗಳನ್ನ ಅಂಟಿಸ್ತಾ ಇದ್ದಾರೆ. ಅಂಗಡಿ ಮುಂದೆ ಪೋಸ್ಟರ್ ಅಳವಡಿಸಿ ಅವರು ಮನವಿ ಮಾಡ್ಕೋತಾ ಇದ್ದಾರೆ, ನಮ್ಮನ್ನು ಬದುಕಕ್ಕೆ ಬಿಡಿ, ನಮ್ಮನ್ನು ಯಾಕೆ ಸಾಯಿಸ್ತಾ ಇದ್ದೀರಾ ಈ ಟ್ಯಾಕ್ಸು 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 ಅಂದ್ಬಿಟ್ಟು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ GST ನೋಟಿಸ್ಗೆ ಬೆದರಿ ಈಗಾಗಲೇ ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ದಿನಸಿ ಅಂಗಡಿ ಎಲ್ಲರೂ ಕೂಡ UPIಯನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಬದಲಾಗಿ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡನ್ನು ಹಾಕೊಂಡಿದ್ದಾರೆ. ಇದರ ಜೊತೆಗೆ ಅವರು ಹೂವಿನ ಅಂಗಡಿ ಆಗಿರ್ಬೋದು, ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈಗ ಭಯ ಶುರುವಾಗಿದೆ. ಸೊ ಹಾಗಾಗಿ ಅವರು ಕೂಡ UPI ಪೇಮೆಂಟನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನುವಂತಹ ಬೋರ್ಡ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ನಾವೀಗ ಮೆಜೆಸ್ಟಿಕ್ ಭಾಗದಲ್ಲಿದ್ದೀವಿ. ಇಲ್ಲಿರುವಂತಹ ಸಾಕಷ್ಟು ಬೀದಿ ವ್ಯಾಪಾರಿಗಳಿದ್ದಾರೆ. ಸೊ ಇವ್ರೇನು ಮಾಡ್ತಿದ್ದಾರೆ ಅಂದರೆ UPIಯನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಬೋರ್ಡನ್ನು ಹಾಕಿದ್ದಾರೆ. ಅದರ ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಗ್ರಾಹಕರಿಗೆ ಹೇಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ. ಗ್ರಾಹಕರೇ ಹಣ ನೀಡಿ, ಪೇಟಿಎಂ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, UPIನ ಯಾವ ಪೇಮೆಂಟ್ಗಳು ಎಲ್ಲವನ್ನ ಕೂಡ ನಾವು ರದ್ದು ಮಾಡಿದ್ವಿ, ಸ್ವೀಕಾರ ಮಾಡೋದಿಲ್ಲ, ಹಣ ಕೊಟ್ಟು ಕ್ಯಾಶ್ ಕೊಟ್ಟು ಖರೀದಿ ಮಾಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡೋದಕ್ಕೆ ಬಿಡಿ ಅಂತ ಸರ್ಕಾರಕ್ಕೆ ಮನವಿ ಅನ್ನುವಂತಹ ಒಂದು ಬೋರ್ಡ್ಗಳನ್ನು ಕೂಡ ಅಳವಡಿಕೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಭಟನಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಸಾಲು ಅಂಗಡಿಗಳಲ್ಲೂ ಕೂಡ ಅದೇ ರೀತಿ ಇಲ್ಲೊಬ್ರು ವ್ಯಾಪಾರಿ ಇದ್ದಾರೆ. ಸೊ ಅವರು ಕೂಡ ಅದೇ ರೀತಿಯ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಸೊ ಗ್ರಾಹಕರಿಗೆ ಸಾಮಾನ್ಯವಾಗಿ ಎಲ್ಲರೂ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಯಾವುದೇ ದೊಡ್ಡ ವಹಿವಾಟನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ಈಗ ಸ್ಕ್ಯಾನರ್ ಮೂಲಕ. ಬಟ್ ಈಗ ಗ್ರಾಹಕರಿಗೆ ತೊಂದರೆ ಉಂಟಾಗಿದೆ. ಸೊ ನಮ್ಮ ಜೊತೆ ಅಂಗಡಿ ಮಾಲೀಕರು ಕೂಡ ಇದ್ದಾರೆ. ಸರ್, ಇವಾಗ ಈ ರೀತಿ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ, ಕಂಪ್ಲೀಟ್ ಅವಾಯ್ಡ್ ಮಾಡ್ತಾ ಇದ್ದಾರೆ UPI ಪೇಮೆಂಟು. ಆದಷ್ಟು ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ. ಯಾಕೆಂದರೆ ಕೇಳಿದ್ರೆ ನಾವು ಇಲ್ಲಿ ಪೇಟಿಎಮ್ ಮಾಡ್ತಾರೆ, ಗೂಗಲ್ ಪೇ ಮಾಡ್ತಾರೆ, ಆಗ ನಾವು ಅಲ್ಲಿ ಅಂಗಡಿಗೆ ಐಟಮ್ ತರೋದಕ್ಕೆ ಅಂತ ಹೋಗ್ತೀವಿ. ಅದರಲ್ಲಿ ನಮ್ಮದು ಫೋನ್ಪೇಯಲ್ಲಿ ನೆಟ್ವರ್ಕ್ ಇವು ಏನೂ ಸಿಗಲ್ಲ. ಪ್ಲಸ್ಸು ಇಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ಯೋ, ರಾಜ್ಯ ಸರ್ಕಾರ ಮಾಡಿದ್ಯೋ, ನಮ್ಗೆ ಯಾವುದೋ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕೆ ನಾವು ಅನ್ಎಜುಕೇಟೆಡ್ಗಳು. ಈಗ ಯಾವುದೋ ಒಬ್ಬ ಎಜುಕೇಟೆಡ್ ಬಂದ್ರು ಏನು ಹೇಳ್ತಾನೆ, ನಂದು ಫೋನ್ಪೇ ಇದೆಯಪ್ಪ ಮಾಡಿಸ್ಕೊತೀರಾ ಅಂತ. ನಿಮಗೆ ನೋಟಿಸ್ ಬಂದಿದೆಯಾ? ಈಗ ಸುಮಾರು ಜನಕ್ಕೆ ಬಂದಿದೆ ಮೇಡಮ್. ನಮ್ಮ ಕಡೆ ಈ ಕಡೆ ಬೀದಿ ಬದಿ ಬಟ್ಟೆ ಹಾಕೊಂಡವ್ರಿಗೂ ಬಂದಿದೆ. ಕೊತ್ತಂಬರಿ ಸೊಪ್ಪು